Okay, good morning, my students. Myself, Dr. Shanmukappa Iswo, English teacher. First of all, welcome to online class. My dear students, today we deal with the fourth poem, The Song of India. The poet name, Vinayaka Krishna Gokak, V.K. Gokak, Vinayaka Krishna Gokak. My dear students, in this lesson, the poet and motherland says about the motherland and sing about our land. So, first of all, the speaker and motherland said negative attitudes of ours or people of India. So, we should not negative attitudes in our life, because nowadays we are pollution or destroying the earth or motherland. So, the poet and motherland said negative attitudes of Himalayas, temples, seers and prophets, etc., lake and beggars, rivers, many other dam and others. So, totally, why I sing a negative attitudes of people? Why I sing of our motherland? But at last, speaker said about the positive attitude, because in futures of children of India to live in this earth, so we developing positive attitudes and positive work. So, my dear students, before we are going to poem, we know the one thought of the day. Yes, my dear students, very important thought written by Rabindranath Tagore. So, every child comes with the message that God is not yet discouraged of man. Once again, every child comes with the message that God is not yet discouraged of man by Rabindranath Tagore. Every child, ಪ್ರತಿಯೊಂದು ಮಗು ಕೂಡ comes with message, ಒಂದು ಸಂದೇಶವನ್ನು ಇಟ್ಕೊಂಡು ಬರುತ್ತೆ. That God is not yet discouraged. ದೇವರು not yet discouraged. ನಾವೆಲ್ಲ ಮನುಷ್ಯರಾದವರು ಅವನು ದೇವರ ಹತ್ರ ಆಮೇಲೆ ಸಂದೇಶವನ್ನು ಇಟ್ಕೊಂಡು ಹೋಗ್ತಾನೆ. ಆದರೆ ಮನುಷ್ಯನಾದವರು ನಾವು ಅವ್ರಿಗೆ ಯಾವಾಗಲೂ ಕೂಡ ಆ ಧೈರ್ಯವನ್ನು ತುಂಬಾರದು ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ದೇನೆ. ಅವ್ರಿಗೆ ನಾವು ಮೋಟಿವೇಟ್ ಮಾಡಬೇಕು ಅನ್ನೋದು ಈ ಒಂದು ಥಾಟ್ ಆಫ್ ದ ಡೇ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, very important. First, we know the before the poem, we know the one small poem written by an Indian saint. ಭಾರತದ ಒಬ್ಬ ಮುನಿ, ಒಬ್ಬ ಸಂತ ಬರೆದಿರುವಂಥ ಒಂದು 4 lines poem ಅನ್ನು ನಾವು ನೋಡೋಣ. Better than heaven or Arcadia, O love thee, O my India, and thy love I shall give to every brother nation that lags. An Indian saint, ಭಾರತದ ಸಂತ.
ನೋಡಿ ಯಾನ್ ಬಂದಿದೆ ಇಲ್ಲಿ. ದ ವರ್ಡ್ ಈಸ್ ಆರ್ಟಿಕಲ್ ಬಿಕಾಸ್ ಐ ಕೇಮ್ ಟು ವೊವೆಲ್ ಸೌಂಡ್. ಐ ನಾಟ್ ವೊವೆಲ್, ವೊವೆಲ್ ಸೌಂಡ್. ಎಸ್, ಉಚ್ಚಾರಣೆಯಲ್ಲಿ ಇಲ್ಲಿ ಸ್ವರ ಬಂದಿದೆ, ಹಾಗಾಗಿ ಇಲ್ಲಿ ಯಾನ್ ಎಂಬ ಆರ್ಟಿಕಲ್ ಬಂದಿದೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ರಿ ಮೈ ಡಿಯರ್ ಸ್ಟೂಡೆಂಟ್. ಬೆಟರ್ ದೆನ್ ಎವನ್ ಆರ್ ಆರ್ಕಡಿಯಾ. ನೋಡಿ, ಬಹಳ ಬೆಟರ್ ಅಂದ್ರೆ ಉತ್ತಮ, ದ್ಯಾನ್ ಎವನ್ ಸ್ವರ್ಗಕ್ಕಿಂತ ಉತ್ತಮ ಅಂದ್ರೆ ಈ ಜೋನಿಗಿಂತ ಉತ್ತಮ. ಆರ್ಕಡಿ ಅಂದ್ರೆ ಜೋನ್ ಅಂದ್ರೆ ಒಂದು ರೀತಿ ಒಂದು ಕ್ಷೇತ್ರ, ವಲಯ. ಆ ಸ್ವರ್ಗ, ಆ ಕ್ಷೇತ್ರ, ವಲಯಕ್ಕಿಂತ ಉತ್ತಮ. ಓ ಲವ್ ದಿ ಮೈ, ಓ ಮೈ ಇಂಡಿಯಾ, ಓ ಲವ್ ದಿ, ನನ್ನ ಪ್ರೀತಿಯ ನನ್ನ ಭಾರತವೇ, ನನ್ನ ಭಾರತಾಂಬೆಯೇ. ಓ ಲವ್ ದಿ, ನೀನು, ನೀನು ಅಂದ್ರೆ ಇಲ್ಲಿ ಭಾರತಾಂಬೆ, ಮದರ್ ಇಂಡಿಯಾ. ಓ ಮೈ ಇಂಡಿಯಾ, ಓ ನನ್ನ ಭಾರತವೇ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋ ಮಾತನ್ನ ಇಲ್ಲಿ ಸಂತ ಹೇಳ್ತಾರೆ. ಅಂಡ್ ದೈ ಯು ಐ ಶಾಲ್ ಗಿವ್, ಅಂಡ್ ದೈ ಲವ್, ನಾನು ನಿನ್ನನ್ನು ಪ್ರೀತಿಸ್ತೀನಿ. ಐ ಶಾಲ್ ಗಿವ್, ನಾನು ನಿನಗೆ ಕೊಡ್ತೀನಿ, ನಾನು ನಿನಗೆ ಪ್ರೀತಿ ಕೊಡ್ತೀನಿ, ಪ್ರೀತಿ ತಗೊಂತೀನಿ ಅನ್ನೋ ಮಾತನ್ನು ಹೇಳ್ತಾನೆ. ಟು ಎವರಿ ಬ್ರದರ್ ನೇಷನ್ ದಟ್ ಲೈಫ್, ಪ್ರತಿಯೊಬ್ಬ ಈ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿರುವಂತ ಎಲ್ಲ ನನ್ನ ಸಹೋದರಿಗೂ ಕೂಡ, ಈ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿರುವ ದೇಶದಲ್ಲಿ ಎಲ್ಲರಿಗೂ ಕೂಡ, ಜೀವಿಸುವವರಿಗೆ ಎಲ್ಲರಿಗೂ ಕೂಡ ನಾನು ಪ್ರೀತಿ ತೆಗೆದುಕೊಡ್ತೀನಿ, ಪ್ರೀತಿ ಕೊಡ್ತೀನಿ. ಈ ಥರ ನನ್ನ ತಾಯಿ ನೀನು ನನಗೆ ಆ ರೀತಿ ಕರುಣಿಸು, ಆ ರೀತಿಯಾಗಿ ನಾನು ಇರ್ತೀನಿ ಅನ್ನೋ ಮಾತನ್ನ ಇಂಡಿಯನ್ ಸೈಂಟ್, ಭಾರತದ ಒಬ್ಬ ಸಂತ ಹೇಳಿರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಗೋ ಇನ್ ಟು important role of the poet. Okay my dear students, V.K. Gokak 1909 to 1992. 1992. So 83 years lived in the earth. 83 ವರ್ಷಗಳ ಕಾಲ ಇವರು ಬದುಕಿದ್ರು. ಕಳೆದ 28 ವರ್ಷಗಳ ಹಿಂದೆ ಇವರು ಮರಣವನ್ನು ಹೊಂದಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ನ್ಯೂ ಇನ್ ಕನ್ನಡ ಲ್ಯಾಂಗ್ವೇಜ್. ವಿನಾಯಕ ಕೃಷ್ಣ ಗೋಕಾಕ್, ಲಾಂಗ್ ಫಾರ್ಮ್ ಇಸ್ ವಿಕೆ. ವಿನಾಯಕ ಕೃಷ್ಣ ಗೋಕಾಕ್ ವಾಸ್ ಎಜುಕೇಟೆಡ್ ಅಟ್ ಕರ್ನಾಟಕ ಕಾಲೇಜ್. ಇವರು ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ತಮ್ಮ ಶಿಕ್ಷಣವನ್ನ ಮುಗಿಸಿದರು. KCD ಅನ್ನು ಫೇಮಸ್, ಆರ್ಟ್ಸ್ ಕಾಮರ್ಸ್ ಅಂಡ್ ಸೈನ್ಸ್. KCD ಕರ್ನಾಟಕ ಕಾಲೇಜ್ ಅನ್ನೋದು ಬಹಳ ಫೇಮಸ್ ಆಗಿರುವಂತ ಒಂದು ಕಾಲೇಜು ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುತ್ತೆ. ಅಂಡ್ ದೆನ್ ಅಟ್ ಆಕ್ಸ್ಫರ್ಡ್, ನಂತರ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಅವರು ಓದಲಿಕ್ಕೆ ಹೋಗ್ತಾರೆ, ಉನ್ನತ ಹೈಯರ್ ಎಜುಕೇಶನ್ಗೆ. ಆಕ್ಸ್ಫರ್ಡ್ ಅನ್ನೋದು ಒಂದು ವಿದೇಶದಲ್ಲಿರುವಂತಹ ಒಂದು ಉನ್ನತ ವಿಶ್ವವಿದ್ಯಾನಿಲಯ, ಬಹಳ ಒಂದು ಪ್ರಸಿದ್ಧಿ ಹೊಂದಿದ್ದು. ಈ ಈಸ್ ಎ ವೈಡ್ಲಿ ಟ್ರಾವೆಲ್ಡ್ ಮ್ಯಾನ್, ಇವನೊಬ್ಬ ಅಗಾಧವಾದ, ಹೆಚ್ಚಾಗಿ, ಟ್ರಾವೆಲ್ಡ್ ಅಂದ್ರೆ ಪ್ರಯಾಣ ಮಾಡುವಂತ ವ್ಯಕ್ತಿ. ವೈಡ್ಲಿ ಅಂದ್ರೆ ಬಹಳ, ವೈಡ್ ಬಾಲ್ ಅಂತ ಕರಿತೀವಲ್ಲ, ವೈಡ್ಲಿ ಅಂದ್ರೆ ಅಗಾಧ, ಬಹಳ ಹೆಚ್ಚು ಇವನು ಪ್ರಯಾಣ ಮಾಡುವಂತ ಒಬ್ಬ ವ್ಯಕ್ತಿ. ಯಾರು? ವಿನಾಯಕ ಕೃಷ್ಣ ಗೋಕಾಕ್. ಅಂಡ್ ಈ ಹೆಲ್ಡ್ ಸೆವೆರಲ್ ಇಂಪಾರ್ಟೆಂಟ್ ಎಜುಕೇಶನಲ್ ಪೋಸ್ಟ್. ಅಷ್ಟೇ ಅಲ್ಲ, ಅವನು ಸಾಕಷ್ಟು ಶಿಕ್ಷಣದ ಅಂದ್ರೆ ಶೈಕ್ಷಣಿಕ ರಂಗದ ಅನೇಕ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡುವುದು ಕೂಡ ಉಂಟು. ಬಹಳ ಪ್ರಮುಖವಾದ ಹುದ್ದೆಗಳನ್ನು ಕೂಡ ಇವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಈ ರಿಸೀವ್ಡ್ ದ ಪದ್ಮಶ್ರೀ ಅವಾರ್ಡ್, ಭಾರತ ಕೂಡ ಮಾಡುವಂತಹ ಪದ್ಮಶ್ರೀ ಅವಾರ್ಡ್ ಕೂಡ ಇವರಿಗೆ ಬಂದಿದೆ. ಅಂಡ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್, ಅಷ್ಟೇ ಅಲ್ಲ, ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಅವಾರ್ಡ್ ಬಂದಿದೆ. ಅಂಡ್ ಜ್ಞಾನಪೀಠ ಅವಾರ್ಡ್, ವೆರಿ ಇಂಪಾರ್ಟೆಂಟ್, ಜ್ಞಾನ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿಯಾದಂಥ ಜ್ಞಾನಪೀಠ ಪ್ರಶಸ್ತಿಯು ಕೂಡ ಇವರಿಗೆ ಬಂದಿದೆ. ಭಾರತ ಸಿಂಧೂರ ರಶ್ಮಿ ಅಂತ ನೀವು ಕೇಳಿದಿರಲ್ಲ, ಆ ಒಂದು ಇಲ್ಲಿ ಅವರ ಕೃತಿಗೆ, ಪುಸ್ತಕಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ಜ್ಞಾನಪೀಠ ಅವಾರ್ಡ್, ಪದ್ಮಶ್ರೀ ಅಂಡ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಎಸ್, ದಿಸ್ ಪಿಕ್ಚರ್ ಶೋಸ್ ವಿನಾಯಕ ಕೃಷ್ಣ ಗೋಕಾಕ್. ದಿಸ್ ಪಿಕ್ಚರ್ ಶೋಸ್ ವಿನಾಯಕ ಕೃಷ್ಣ ಗೋಕಾಕ್, ದ ಫೋಟೋ ಆಫ್ ವಿಕೆ ಗೋಕಾಕ್. ಓಕೆ ಮೈ ಡಿಯರ್ ಫ್ರೆಂಡ್, ನೆಕ್ಸ್ಟ್, ಎಸ್ ಎ ಪೊಯೆಟ್, ಈ ಕವಿಯಾಗಿ he was one of the leading figures of the ನವ್ಯ ಕಾವ್ಯ, ನ್ಯೂ ಪೊಯೆಟ್ರಿ, ಹೊಸ ಒಂದು ಕಾವ್ಯದ ಒಬ್ಬ ಮುಂಚೂಣಿಯ ಕವಿ ಇವರು. ಲೀಡಿಂಗ್ ಫಿಗರ್ ಅಂದರೆ ಮುಂಚೂಣಿಯ, ಮುಂದಾಳತ್ವವನ್ನು ವಹಿಸಿರುವ ಒಬ್ಬ ಪ್ರಮುಖ ಕವಿಯಾಗಿದ್ದಾರೆ. ಈ ಹೊಸ ಒಂದು ಸಾಹಿತ್ಯದ ಹೊಸ ಪೊಯೆಟ್ರಿ ಅಂತ ಹೇಳ್ತದೆ, ನವ್ಯ ಕಾವ್ಯ, ಹೊಸ ಸಾಹಿತ್ಯದ ಮೂಮೆಂಟ್ ಆಫ್ ದ 1950s ಇನ್ ಕನ್ನಡ ಪೊಯೆಟ್ರಿ. ಕನ್ನಡ ಸಾಹಿತ್ಯದ 1950ರಲ್ಲಿ ಆ ಒಂದು ಚಳುವಳಿಯ ಮುಂಚೂಣಿಯ ನಾಯಕರಾಗಿದ್ದರು ಯಾರು? ವಿನಾಯಕ ಕೃಷ್ಣ ಗೋಕಾಕ್. ಇನ್ ದಿಸ್ ಪಯಮ್, ಈ ಪಯಮ್ ಅಲ್ಲಿ ದ ಪೊಯೆಟ್
ಏನು ಹೇಳ್ತಾರೆ? proclaims that the time has come to establish the new ideas. ಇಲ್ಲಿ proclaims, ಅವರು proclaim ಅನ್ನ ಇಲ್ಲಿ ಅವುಗಳನ್ನ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಏನು ಅಂಶಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ proclaims ವೆರಿ ಇಂಪಾರ್ಟೆಂಟ್. ಸಾರಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಟೈಮ್ ಹ್ಯಾಸ್ ಕಮ್, ಸಮಯ ಬಂದಾಗ ಟು ಎಸ್ಟಾಬ್ಲಿಷ್, ನಾವು ಸ್ಥಾಪಿಸಿ ಮಾಡ್ಕೊಳ್ಬೇಕು, ಆರಂಭ ಮಾಡ್ಕೊಳ್ಬೇಕು ಹೊಸ ಐಡಿಯಲ್ ಆದರ್ಶಗಳನ್ನ, ನಮ್ಮ ಹೊಸ ಒಂದು ಆದರ್ಶಗಳನ್ನ ನಾವು ಸ್ಥಾಪನೆ ಮಾಡ್ಕೊಳ್ಬೇಕು, ಜಾರಿಗೆ ತರಬೇಕು ಅನ್ನೋ ಮಾತು ಇವ್ರದಾಗಿದೆ ಅನ್ನೋ ಮಾತನ್ನ ನೋಡ್ತಾ ಇದ್ದೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿ ಆರ್ ಸೀಯಿಂಗ್ ವಿಡಿಯೋ ಅಬೌಟ್ ದ poet Vinayaka Krishna Gokak. Okay my dear friends, okay, see the video. Okay, see the video of poet Vinayaka Krishna Gokak. Vinayaka Krishna Gokak was one of the popular writers in the official language of Karnataka, that is Kannada. He was also a scholar in English as well as Kannada literature. He was born on 9th August 1909 and died on 28th April 1992 in Bengaluru. He was awarded with Jnanapith Award in 1990 for Bharata Sindhu Rashmi in the Kannada language. It is one of the epics of Vedic age, which is the largest narrated epic in the 20th century. He was also awarded the Padma Shri Award for the same from the Indian government for the famous writings of Dyava Prithvi. The famous writer studied literature from the Karnataka College based in Dharwad in Karnataka. Further to his studies, he also received first class honors degree from Oxford University. When he returned from Oxford University, he was made the principal of Wellington College, Sangli. Vinayaka Krishna Gokak was a learned writer in English as well as Kannada. He also had great respect for Dara Bendre, a Kannada poet. The famous writer was mentored by Dara Bendre during the beginning of his writing career. Dara Bendre also commented that if Gokak gave enough time and effort to his talent, then both Gokak and Kannada literature was going to have a brilliant future ahead. Gokak made various contributions in the field as a writer, some of which has been listed below. Bharata Sindhu Rashmi is the longest epic written in the century and it ran for approximately 35,000 lines. For this epic, he was honored with India's highest literary award, Jnanapith, and doctorates from Pacifica University, USA and Karnataka University. Samarasave Jeevana is another famous novel written by the writer, which later, due to its publicity and demand, translated into English. This noble work was done by Yashodhara Bhatt, his daughter. This novel was titled The Agony and Ecstasy. Vinayaka Krishna Gokak also penned down some of the best poetries, that is Samudra Geetegalu, Urnabha, Dyava Prithvi, Abhyudaya, etc. The famous writer of the century has been the recipient of many awards as mentioned below. Honorary doctorates were offered from Karnataka and Pacific University, USA. Awarded with Sahitya Academy for Dyava Prithvi in the year 1961. He was honored with Jnanapith Award for his longest epic, Bharata Sindhu Rashmi, in the year 1990. Apart from this, on 9th August every year, Karnataka State hosts a series of literary events in the memory of a great writer and poet. Okay, my dear students, all of you saw the video. The video related to Vinayaka Krishna Gokak and his achievements, great achievements, yes, in the field of Kannada literature. Okay, my dear students, next we are going to the poem The Song of India. My dear students, before we are going to poem, we know the glossary words or difficulty words. All of you already open your textbooks and listen carefully and write down some difficulty words in your notebook. Okay, my dear students? Okay. Wash your form. The first one is wash your form. Sweep along the coastline.
ಅಂದರೆ ಹೆಂಗೆ ಈ ನದಿ ತೀರದ ಅಂದರೆ ಸಮುದ್ರ ತೀರದ ಈ ಬಂದರು ಪ್ರದೇಶದಲ್ಲಿ ಹೆಂಗೆ ಸ್ವೀಪ್ ಮಾಡ್ತಾವೋ, ಕಸ ಹೊಡೆದಿರ್ತಲ್ಲ, ಹೆಂಗೆ ಅಲೆಗಳು ಬಂದು ಆ ಬುರು ಬಿಟ್ಟು ಹೇಗೆ ಆ ಮಳಲಿನಲ್ಲಿ ಕ್ಲೀನಾಗಿ ಸ್ವಚ್ಛಗೊಳಿಸ್ತದಲ್ಲ ಕಡಲ ತೀರದಲ್ಲಿ, ಅದಕ್ಕೆ ಇಲ್ಲಿ ಅರ್ಥವನ್ನು ಹೇಳ್ತಾನೆ. ನೊರೆ ಬಂದು ಫಾರ್ಮ್ ಅಂದರೆ ನೊರೆ ಯಾವ ರೀತಿ ಬಂದು ವಾಶ್ ಮಾಡುತ್ತೆ, ತಂದುಗಳು ಎಲ್ಲ ವಸ್ತುಗಳು ಹೊರಗೆ ಬಿಡುತ್ತೆ ಮತ್ತು ಕ್ಲೀನ್ ಮಾಡುತ್ತೆ. ಎಸ್. ಸೆಕೆಂಡ್ ಒನ್ ಈಸ್ ಸ್ವಾರ್ಮ್. ಸ್ವಾರ್ಮ್ ಇಟ್ ಮೀನ್ಸ್ ಕ್ರೌಡ್. ಕ್ರೌಡ್ ಅಂದರೆ ಗುಂಪು. ಕ್ರೌಡ್ ಇಟ್ ಮೀನ್ಸ್ ಗುಂಪು, ಜನದಟ್ಟಣೆ. ಸೆಲ್ವನ್ ರಿಟ್ರೇಟ್ಸ್ ಇಟ್ ಮೀನ್ಸ್ ಎ ಪ್ಲೇಸ್ ಆಫ್ ಸಿಕಿಲ್ಜೆನ್ ಇನ್ ಡೀಪ್ ವುಡ್ಸ್ ಅಂದರೆ ಅರಣ್ಯ, ದಟ್ಟವಾದ ಅರಣ್ಯ, ಅರಣ್ಯ ಪ್ರದೇಶ, ದಷ್ಟಪುಷ್ಟವಾಗಿ ಬೆಳೆದಿರುವಂಥ ಒಂದು ಕಾಡು, ಮರಗಳಿರುವಂಥ ಕಾಡು. ಫೋರ್ತ್ ಒನ್ ಎ ಬ್ಯೂಟಿಫುಲ್ ಥಿಂಗ್. ಇಟ್ ರೆಫರ್ಸ್ ಟು ದ ಫೈಟ್ ಹಿಮ್ಸೆಲ್ಫ್. ಇಲ್ಲಿ ಒಂದು ರೀತಿಯಾದಂಥ ಫೈರ್ಸ್ ರೆಫರ್ ಮಾಡಿದ ನಮ್ಮೊಳಗೆ ಒಂದು ರೆಫರನ್ನು ಮಾಡಿಕೊಂಡು ಇಲ್ಲಿ ಹೇಳ್ಕೊಂತ ಹೋಗಿದ್ದೇನೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಮೈ ಡಿಯರ್ ಇಂಡೆಕ್ಸಿಂಗ್. ಇಂಡೆಕ್ಸಿಂಗ್ ಇಟ್ ಮೀನ್ಸ್ ಇಂಡಿಕೇಟಿಂಗ್, ಒಂದು ರೀತಿ ಇಂಡಿಕೇಟ್ ದಾರಿ ತೋರಿಸುವಂಥದ್ದು. ಇಂಡಿಕೇಟಿಂಗ್ ಇಟ್ ಮೀನ್ಸ್ ದಾರಿ ತೋರಿಸುವಂಥದ್ದು ಅನ್ನೋದನ್ನ ನೆನಪಲ್ಲಿ ಇಟ್ಕೊಡ್ರಿ. ಪಿಟಿ ಅಂದರೆ ಒಂದು ರೀತಿ ಕರುಣೆ ಅಂತ, ಪಿಟಿಬಲ್ ಥಿಂಗ್ ಅಂದರೆ ಕರುಣೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇಂಡೆಕ್ಸ್ ಅಂದರೆ ನಿಮಗೆ ತೋರಿಸೋದು ಅಂತ. ಇಂಡಿಕೇಟಿಂಗ್ ನಾವು ಇಂಡಿಕೇಟ್ ಆಗ್ತೇವೆ ನೋಡ್ರಿ, ಸೈಡಿಗೆ ಹೋಗ್ಲಿಕ್ಕೆ ಬಸ್ಸು, ಕಾರು ಅಥವಾ ಟೂ ವೀಲರ್ಸಲ್ಲಿ ಹಾಗೆ. ಪುಟ್ ಆನ್ ದ ಪೇಜ್. ಪುಟ್ ಆನ್ ದ ಪೇಜ್ ಅಂದರೆ ಟು ಗೆಟ್ ರೆಕಗ್ನೈಸೇಷನ್ ಅಂತ, ಅಂದರೆ ಅದನ್ನು ಗುರುತು ರೆಕಗ್ನೈಸೇಷನ್ ಪಡ್ಕೊಳ್ಳೋದು ಅಂತ, ಗುರುತನ್ನು ಪಡ್ಕೊಳ್ಳೋಂಥದ್ದನ್ನ ಪುಟ್ ಆನ್ ದ ಪೇಜ್. ಆ ಪೇಜ್ ಮೇಲೆ ಕೈ ಹಿಡಿ ಅಂತ ಹೇಳ್ತೀವಿಲ್ಲ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್, ನೋ ದ ಗ್ಲಾಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, next we are going to poem the Song of India written by Vinayak Krishna Gokak. Okay my dear students, first of all singing the poem. All of you listen carefully. Tomorrow single or group wise you will be singing in this poem. Okay my dear students, I am also singing. Okay, carefully listen. The Song of India written by Vinayaka Krishna Gokak. What song shall I sing of you, my mother? I asked. Shall I sing of the Himalaya with their snow-born peaks, of the three seas that wash your form? Shall I sing? What song shall I sing of you, my mother? I asked. Shall I sing of the Himalaya with their snow-born peaks, of the three seas that wash your form? Shall I sing? Second stanza. Of your clear dawn with its pure gold streak, said the mother, imperturbable calm. Sing of the beggar and the leper that sware my streets. Sing of the pleth and the dirty that foul my salvon retreat. Of your clear dawn with its pure gold streaks, said the mother, imperturbable calm. Sing of the beggar and the leper that sware my streets.
Sing up the flip and the dirty, that fool myself and retreats. Next. What song shall I sing of you, my mother? I asked. Shall I sing of your rock-cut temples, epic in stone, of your children that died to call you their own, their very own, their very own? What song shall I sing of you, my mother? I asked. Shall I sing of your rock-cut temples, epic in stone, of your children that died to call you their own, their very own, their very own? Last paragraph in this class. Of the seas and puppets that ever the stride forth, for the man that pilgrim is alone, said the mother in indignant words that beat into my ears like gong, that flow about me, a pitiful thing, like great white birds, like great white birds, of the seas and puppet that ever the stride forth, for the men that pilgrims alone, said the mother in indignant words that beat into my ears like gong, that flow about me, a pitiful thing, like great white birds, like great white birds. Okay, my dear students, today's class completing my singing skill. My dear students, in the poem, a melody is singing about the motherland in a negative way, because we are destroyed our earth and also motherland. So, we understood the poem and speaker's tone. My dear students, we know the paragraph wise describe the poem. My dear students, in the first stanza, all of you listen carefully. The first stanza, what song shall I sing of you, my mother? I asked. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಏನು ಹಾಡನ್ನು ಆಡಲಿ ನಾನು? ವಾಟ್ ಸಿಂಗ್ ಶಲ್ ಐ ಸಿಂಗ್ ಆಫ್ ಯು, ನಿನ್ನ ಬಗ್ಗೆ ನಾನು ಏನು ಹಾಡನ್ನು ಆಡಲಿ ಮೈ ಮದರ್, ನನ್ನ ತಾಯೇ, ನನ್ನ ಭಾರತ ಮಾತೆಯೇ, ನಾನು ಏನು ಹಾಡನ್ನು ಆಡಲಿ? ಐ ಆಸ್ಕ್, ನಾನು ಕೇಳ್ತಾ ಇದ್ದೀನಿ. ಶಲ್ ಐ ಸಿಂಗ್, ನಾನು ಹಾಡುವೆ, ನಾನು ಹಾಡುವೆ ಭಾರತ ಮಾತೆ, ನಾನು ಹಾಡುವೆ. ಏನನ್ನ ಹಾಡುವೆ? ಇಲ್ಲಿ ಆ ಸ್ಪೀಕರ್ ಹೇಳ್ತದೆ ಮದರ್ಲ್ಯಾಂಡ್ ಬಗ್ಗೆ, ನಾನು ಏನನ್ನ ಆಡುವೆ, ನಾನು ಆಡ್ತಾ ಇದ್ವಿ, ಆಡುವೆ, ಏನನ್ನ ಆಡಲಿ ಅಂತಂದೇಳಿ ತಾಯಿಯನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಫ್ ದ ಹಿಮಾಲಯ ವಿತ್ ದೇರ್ ಸ್ನೋ ಫಾರ್ಮ್ ಪೀಕ್ಸ್, ಓ ನಾನು ಹಿಮಾಲಯದ ಬಗ್ಗೆ ಆಡ್ಲಿ, ನಮ್ಮ ದೇಶದ ನ್ಯಾಚುರಲ್ ರಿಸೋರ್ಸಸ್ ಅಂತ ಹಿಮಾಲಯ ಪರ್ವತ ಪ್ರದೇಶದ ಬಗ್ಗೆ ಆಡ್ಲು, ಅಲ್ಲಿರುವಂಥ ಸ್ನೋಬಾರ್ನ್ ಪೀಕ್ಸ್, ಹಿಮಾಲಯ ಅಂತಂದರೆ ನಮ್ಮ ಒಂದು ಉತ್ತರದಲ್ಲಿರುವಂಥ ಪರ್ವತ ಪ್ರದೇಶ. ಸ್ನೋ ಬಾರ್ನ್ ಪೀಕ್ಸ್ ಅಂದರೆ ಹಿಮದಿಂದ ಕೂಡಿರುವಂಥ ಶಿಖರಗಳು, ಪೀಕ್ಸ್ ಅಂದರೆ ಶಿಖರಗಳು. ಆ ಸುಂದರವಾಗಿರುವಂಥ ಶಿಖರಗಳ ಬಗ್ಗೆ, ಹಿಮಚ್ಛಾದಿತವಾಗಿರುವಂಥ ಹಿಮಾಲಯ ಪರ್ವತದ ಬಗ್ಗೆ ಆಡಲಿ.
of the three seas that wash your form, ಅಥವಾ ನಿನ್ನ ಆ ಕೆಳಗಿನ ಪಾದ ಮೂರು ಕಡೆ ಬಂದು ನಿನ್ನ ಪಾದವನ್ನ ತೊಳೆಯುತ್ತಿರುವಂತ ಎರಡು ಸಮುದ್ರ ಮತ್ತು ಒಂದು ಸಾಗರದ ಬಗ್ಗೆ ನಾನು ಆಡಲೆ. ಫಾರ್ಮ್ ಅಂದ್ರೆ ನೊರೆ. ವಾಶ್ ಮಾಡಿದೆ, ನೊರೆ ಬಂದು ನಿನ್ನ ವಾಶ್ ಮಾಡುತ್ತೆ ಕಾಲಿಗೆ. ಯಾಕಂದ್ರೆ ಸೌತ್ ಇಂಡಿಯಾ ಅಂದ್ರೆ ಆ ಭಾರತಾಂಬೆಯ ಕಾಲು ಭಾಗ ಅಂದ್ರೆ ಕಾಲು ಕೆಳಗಡೆ ಪಾದ. ಶಲೈಸಿಂಗ್ ಅದ್ರ ಬಗ್ಗೆ ನಾನು ಆಡ್ಲೆ. ಎಸ್. ಸೀಸ್ ಅಂದ್ರೆ ನಿಮ್ಗೆ ಸಮುದ್ರ. ಇಲ್ಲಿ ಬಂಗಾಳ ಕೊಲ್ಲಿಯನ್ನು ನೋಡ್ತಿದ್ದೀವಿ, ಅರಬ್ಬಿ ಸಮುದ್ರವನ್ನು ನೋಡ್ತಿದ್ದೀವಿ. ಇಲ್ಲಿ ಈಸ್ಟ್ ಅಲ್ಲಿ ನಾವು ಬಂಗಾಳ ಕೊಲ್ಲಿಯನ್ನು ನೋಡಿದ್ರೆ, ಕೆರೆಬಿಯನ್ ಅಂದ್ರೆ ಬಂಗಾಳ ಕೊಲ್ಲಿಯನ್ನ, ವೆಸ್ಟ್ ಬಂಗಾಳನ್ನು ನೋಡಿದ್ರೆ ಸಿ ಆಫ್ ವೆಸ್ಟ್ ಬಂಗಾಲ್, ಅಂಡ್ ಇಲ್ಲಿ ವೆಸ್ಟ್ನಲ್ಲಿ ನಾವು ಅರಬ್ಬಿ ಸಮುದ್ರ ನೋಡಿದ್ವಿ. ಎಸ್, ಅರೇಬಿಯನ್ ಸಿ. ಅಂಡ್ ಇನ್ ದ ಸೌತ್ ಓಸಿಯನ್ ನೋಡ್ತೀವಿ. ಎಸ್, ಹಿಂದೂ ಓಸಿಯನ್. ಎಸ್, ಈ ಮೂರು ಹೇಗೆ ಆ ಒಂದು ನಿನ್ನ ಪಾದವನ್ನು ತೊಳಿತವಲ್ಲ ಅದ್ರ ಬಗ್ಗೆ ನಾನು ಆಡ್ಲೆ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇನ್ ದ ಫಸ್ಟ್ ಪಿಕ್ಚರ್ ಶೋಸ್, ಎಸ್, ದಿಸ್ ಪಿಕ್ಚರ್ ಶೋಸ್ ಹಿಮಾಲಯ, ಸ್ನೋಬಾರ್ನ್ ಪೀಕ್ಸ್. ಹಿಮಾಚಲ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಸೀನ್, ಮೆನಿ ಸೀನ್ಸ್ ಇನ್ ಹಿಮಾಲಯ. ಎಸ್. ಸೊ ಇನ್ ದ ಸೆಕೆಂಡ್ ಪಿಕ್ಚರ್, ಎಸ್, Sea of Bengal, Sea of Arabian Sea in this side, west, east and south. Hindu Ocean, not sea, Hindu Ocean, Hindu Mahasagara. Yes, these seas to wash your form. ನಿಮ್ಮ ಪಾದಗಳನ್ನ ನೊರೆ ರೂಪದಲ್ಲಿ ಬಂದು ತೊಳೆದು ಹಿಂದಕ್ಕೆ ಹೋಗ್ತವೆ ಅನ್ನೋ ಮಾತನ್ನ ಇಲ್ಲಿ ಹೇಳಿದೆ. ಇದ್ರ ಬಗ್ಗೆ ನಾನು ಆಡ್ಲೆ ಅಂತಂದೇಳಿ ಈ ಮಾತನ್ನ ಇಲ್ಲಿ ಹೇಳ್ತಾನೆ. In the next stanza, of your clear dawn with its pure gold streaks, of your clear, ಸ್ಪಷ್ಟವಾಗಿ ಹೇಳ್ತಾನೆ, ಡಾನ್ ಇಲ್ಲಿ ನೋಡುವಂತ ಕಾಣುವಂತ, ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್, ಬಹಳ ಒಂದು ಪ್ಯೂರ್ ಆಗಿರುವಂತ ಅಂದ್ರೆ ಪಕ್ಕ ಬಂಗಾರ ಅಂತ ಹೇಳ್ತೀವಲ್ಲ, ಆ ಗೋಲ್ಡ್ ಸ್ಟ್ರೀಕ್ಸ್ ಅಂದ್ರೆ ಗೆರೆಗಳು, ರಾಡುಗಳು ಹೆಂಗ್ ಹೇಳ್ತೀವಲ್ಲ ಆ ಗೆರೆಗಳು, ಆ ಗೋಲ್ಡ್ ಸ್ಟ್ರೀಕ್ಸ್ ಅನ್ನ ನಾನು ಪ್ಯೂರ್ ಬಹಳ ಅದ್ರ ಬಗ್ಗೆ ನಾನು ಅಡ್ಡ ಇಲ್ಲಿ ಸಿಗ್ತಾ ಇರುವಂತ ಆ ಒಂದು ಖರೀದದ ಬಗ್ಗೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತದೆ. ಅಂದ್ರೆ ಪಟ್ಟೆ ಗೆರೆಗಳ ಬಗ್ಗೆ. ಸೆಡ್ ದ ಮದರ್ ಇಂಪರ್ಟುರಬಲ್. ಇಂಪರ್ಟುರಬಲ್ ಇಟ್ ಮೀನ್ಸ್ ನಾನು ಉದ್ರೇಕಗೊಳ್ಳದೆ, ನಾನು ಯಾವುದೇ ಉದ್ರೇಕಗೊಳ್ಳದೆ ಕಾಮ್ ಆಗಿ ಬಹಳ ತಾಳ್ಮೆಯಿಂದ ನಾನು ಒಂದು ರೀತಿಯಲ್ಲಿ ಇಲ್ಲಿ ಆಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಅಂದ್ರೆ ತಾಳ್ಮೆಯಿಂದ, ಕಾಮ್ ಅಂದ್ರೆ ಶಾಂತವಾಗಿ ನಿನ್ನ ಬಗ್ಗೆ ಆಡ್ತೀನಿ, ಯಾವುದೇ ಉದ್ರೇಕಗೊಳ್ಳದೆ ನಾನು ಆ ಒಂದು ಬಂಗಾರದ ಬಗ್ಗೆ ನಾನು ಆಡಲೆ, ಗೆರೆಗಳ ಬಗ್ಗೆ ಆಡಲೆ, ಅದು ಶುದ್ಧ ಬಂಗಾರದ ಬಗ್ಗೆ ನಾನು ಹೇಳ್ತೀನಿ, ಪ್ಯೂರ್ ಅಂದ್ರೆ ಶುದ್ಧ. ಸಿಂಗ್ ಆಫ್ ದ ಬೆಗ್ಗರ್ ಅಂಡ್ ದ ಲೇಪರ್, ಅಥವಾ ನಾನು ಹಾಡಲೆ ಬೆಗ್ಗರ್, ಬೆಗ್ಗರ್ ಅಂದ್ರೆ ಯಾರು, ಭಿಕ್ಷಕರು, ಅಂಡ್ ದ ಲೇಪರ್, ನೋಡಿ ಆ ಭಿಕ್ಷಕರ ಬಗ್ಗೆ ನಾನು ಆಡಲೆ, ಅಥವಾ ಬಹಿಷ್ಕೃತ ದೇಶದಿಂದ ದೂರ ಉಳಿದ ದ್ರೋಹಿಗಳ ಬಗ್ಗೆ ನಾನು ಆಡಲೆ, ಬೆಗ್ಗರ್ ಅಂಡ್ ದ ಲೇಪರ್, ದಟ್ ಸ್ವ್ಯಾರ್ ಮೈ ಸ್ಟ್ರೀಟ್ಸ್, ದಟ್ ಸ್ವ್ಯಾರ್, ಹಾಗಾಗಿ ಆ ಸಮೂಹದ ಬಗ್ಗೆ, ಆ ಗುಂಪಿನ ಬಗ್ಗೆ ಆಡಲೆ, ಮೈ ಸ್ಟ್ರೀಟ್ಸ್ ನನ್ನ ಸುತ್ತಮುತ್ತಲಿರುವಂತ ಅವ್ರ ಬಗ್ಗೆ ನಾನು ಆಡಲೆ. ಸಿಂಗ್ ಆಫ್ ದ ಫ್ಲಿತ್ ಅಂಡ್ ದ ಡರ್ಟಿ, ನನ್ನ ಈ ವಲಸಿನ ಬಗ್ಗೆ, ಕೊಳೆ ಬಗ್ಗೆ. ಫ್ಲಿತ್ ಅಂದ್ರೆ ಕೊಳೆ, ಕೊಳೆ ಮತ್ತು ಧೂಳಿ. ಸಿಂಗ್ ಆಫ್ ದ ಫ್ಲಿಪ್ ಅಂಡ್ ದ ಡರ್ಟ್ ಅಂದ್ರೆ ನಾನು ಈ ಕೊಳೆಯ ಬಗ್ಗೆ ಆಡಲೋ ಅಥವಾ ಈ ವಲಸಿನ ಬಗ್ಗೆ ಆಡಲೋ. ದಟ್ ಫೌಂಡ್ ಮೈ ಸೆಲ್ಫ್ ಆನ್ ರೀಟ್ರೀಟ್ಸ್, ಹಾಗೆ ಹೇಳ್ತೇನೆ. ಈ ಕಾಡಿನಲ್ಲಿರುವಂತ ಒಂದು ರೀತಿಯಾದಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಎದ್ರ ಬಗ್ಗೆ ಆಡ್ಲಿ, ನನ್ನ ಅಸಹ್ಯತೆ ಬಗ್ಗೆ ಆಡ್ಲೋ ಅಥವಾ ಈ ವಲಸಿನ ಬಗ್ಗೆ, ಅನೈತಿಕತೆ ಇರುವಂತ ಕಾಡನ್ನ ಕೆಟ್ಟದಾಗಿ ಯೂಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಆಡ್ಲೋ, ಅರಣ್ಯವನ್ನು ಇಲ್ಲಿ ನಾಶ ಮಾಡ್ತಾರಲ್ಲ ಅದ್ರ ಬಗ್ಗೆ ನಾನು ಆಡ್ಲೋ ಅಂತಂದೇಳಿ ಇಲ್ಲಿ ಸ್ಪೀಕರ್ ಕೇಳ್ಕೊಳ್ತಿದ್ದಾನೆ ಈ ಭಾರತ ಮಾತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಫಸ್ಟ್ ಪಿಕ್ಚರ್ ಶೋಸ್ ಗೋಲ್ಡ್ ಸ್ಟ್ರೀಕ್ಸ್ ಅಂದ್ರೆ ಬಣ್ಣದ ಆ ಬಂಗಾರದ ಲೇಪನದ ಗೆರೆಗಳು ಪಳಪಳ ಪಳ ಹೊಳಿತಾ ಇದೆ ನೋಡಿ. ಹಾಗೆ ಸೆಕೆಂಡ್ ಒನ್ ಈಸ್ ಬೆಗ್ಗರ್ಸ್, ನೋಡಿ ಆಲ್ ದ people beggar in front of the temple, in front of the main city gates and others. So beggars. The next
paragraph. What song shall I sing of you, my mother? I asked. ಏನಂತ ಹಾಡಲಿ ನಾನು? ಮೈ ಮದರ್, ನಮ್ಮ ತಾಯಿ, ನಾನು ಏನು ಹಾಡಲಿ? ಸೆಲ್ ಐ ಸಿಂಗ್, ನಾನು ಹಾಡುವೆ ತಾಯಿ, ನಾನು ಏನಂತ ಹಾಡಲಿ? ನಾನು ಹಾಡ್ತೀನಿ ಅಂತಂದೇಳಿ ಇಲ್ಲಿ ಹೇಳ್ತಾರೆ. ಎಲ್ಲ ಈ ರೀತಿಯಾಗಿ ಹೊಲಸನ್ನು ಮಾಡ್ತಾರೆ. ಅದ್ರ ಬಗ್ಗೆ ನಾನು ಆಡ್ಲಾ? ಆಫ್ ಯುವರ್ ರಾಕ್ ಕಟ್ ಟೆಂಪಲ್ಸ್ ಎಪಿಕ್ ಇನ್ ಸ್ಟೋನ್, ಆಫ್ ಯುವರ್ ರಾಕ್ ಕಟ್ ಟೆಂಪಲ್ಸ್. ಸಾಕಷ್ಟು ರಾಕ್, ಕಲ್ಲಿನಿಂದ ಕಟ್ಟಿರುವಂಥ ಕಲ್ಲನ್ನು ತುಂಡು ತುಂಡು ಮಾಡಿ ಕಲ್ಲಿನಿಂದಲೇ ದೇವಾಲಯಗಳನ್ನು ಕಟ್ಟಿದ್ದಾರೆ. ನಿನ್ನನ್ನು ಕಡ್ದು ಆ ರೀತಿಯಾಗಿ ಟೆಂಪಲ್ಸ್ ಆಗಿ ಮಾಡಿದ್ದಾರೆ. ಎಪಿಕ್ ಇನ್ ಸ್ಟೋನ್, ಅದೇ ರೀತಿಯಾಗಿ ಅಲ್ಲಿ ಆ ಸ್ಟೋನಿನಲ್ಲಿ ನಿನಗೆ ಒಂದು ಮಹಾ ಗ್ರಂಥವಾಗಿ ರಚನೆಯನ್ನು ಮಾಡಿದ್ದಾರೆ. ನೋಡಿ, ನೀನು ಎಷ್ಟು ನಿನಗೆ ಹಿಂಸೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಆಡ್ಲ? ಆ ಕಲ್ಲುಗಳನ್ನು ತುಂಡು ತುಂಡು ಮಾಡಿ ನಿನಗೆ ದೇವಾಲಯಗಳನ್ನು ಕಟ್ಟಿದ್ದಾರೆ, ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆ ಕಲ್ಲುಗಳ ಮೇಲೆ ಎಪಿಕ್ ಮಹಾಗ್ರಂಥಗಳ ರೂಪದಲ್ಲಿ ಹಲವಾರು ಚಿತ್ರಗಳನ್ನು, ಹಲವಾರು ಬರಹಗಳನ್ನು, ಲಿಪಿಗಳನ್ನು ಬರೆದಿದ್ದಾರೆ. ನಾನು ಅದ್ರ ಬಗ್ಗೆ ಆಡಲು? ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ಯು ದೇರ್ ಓನ್, ದೇರ್ ವೆರಿ ಓನ್. ಆಫ್ ಯುವರ್ ಚಿಲ್ಡ್ರನ್, ನಾವೆಲ್ಲ ನಿನ್ನ ಮಕ್ಕಳು. ದಟ್ ಡೈಡ್, ನೀನು ಯಾವಾಗ ಹೇಳ್ತೀಯೋ ಕಾಲ್ ಯುವರ್ ದೇರ್ ಓನ್, ನೀನು ಯಾವಾಗ ಕರೆದು ನಮ್ಮನ್ನು ಸಾಯಿಸ್ತೀವಿ ಗೊತ್ತಿಲ್ಲ. ಎಸ್, ಪ್ರಕೃತಿ ವಿಕೋಪಗಳ ಮುಂದೆ ನಾವೆಲ್ಲ ಏನಿಲ್ಲ. ಪ್ರಕೃತಿ ಒಂದು ಸಲ ಮುಗಿಸ್ಕೊಂಡ್ರೆ ನಾವೆಲ್ಲರೂ ಕೂಡ ಸತ್ತ ಹಾಗೆ. ನಾನು ಎದ್ರ ಬಗ್ಗೆ ಆಡಲಿ? ಆ ಅಂಶದ ಬಗ್ಗೆ ನಾನು ಆಡಲ? ದೇರ್ ಓನ್, ವೆರಿ ಓನ್, ಇದು ನಿನ್ನ ಸ್ವಂತದ್ದು, ಇದೆಲ್ಲ ನಿನ್ನ ಸ್ವಂತದ್ದು. ಎದ್ರ ಬಗ್ಗೆ ಆಡಲಿ ನಾನು? ಎಸ್, ದ ಫಸ್ಟ್ ಪಿಕ್ಚರ್ ಶೋಸ್ temple, rack cut temple, many rack here, big rack and small rack and small racks, steps. So, epic in stone, in the stone structure, epics, ಒಂದು ಗ್ರಂಥಗಳ ರೂಪದಲ್ಲಿ ಚಿತ್ರಗಳನ್ನು, ಲಿಪಿಗಳನ್ನು, ಸಾಕಷ್ಟು ಆ ರಾಜ್ಯದ ಕೆಲವು, ಆ ದೇಶದ ಅಂಶಗಳನ್ನು ಇಲ್ಲಿ ಬರೆದನ್ನು ನೋಡ್ತೀವಿ. ಎಸ್, ಇದ್ರ ಬಗ್ಗೆ ನಾನು ಆಡಲ? ಎದ್ರ ಬಗ್ಗೆ ನಾನು ಆಡಲಿ ಅನ್ನೋ ಮಾತನ್ನು ಇಲ್ಲಿ ಸ್ಪೀಕರ್ ವಿನಾಯಕ ಕೃಷ್ಣ ಗೋಕಾಕ್ ಹೇಳ್ತಾರೆ. ಬಟ್ ನೋ ಬಡಿ ಸಿಂಗ್ ಬಿಕಾಸ್ ವಿ ಆರ್ ಡಿಸ್ಟ್ರಾಯ್ಡ್ ಅವರ್ ಮದರ್ ಲ್ಯಾಂಡ್. ಆ್ಯಂಡ್ ದ ಸ್ಪೀಕರ್ ಸೈಡ್ ನೆಗೆಟಿವ್ ಅಟಿಟ್ಯೂಡ್ಸ್, ಅಷ್ಟು ನಾವು ಹಾಳು ಮಾಡ್ತಾ ಇದ್ದೀವಿ ನೆಗೆಟಿವ್ ಆಗಿ ಅಂಶಗಳಲ್ಲಿ. ಆ ಭೂಮಿ ತಾಯಿ ಬಗ್ಗೆ ನನಗೆ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ಆಫ್ ದ ಸೀರ್ಸ್ ಅಂಡ್ ಪ್ರೊಫೆಟ್ಸ್ ದಟ್ ಆವ್ಡ್ ದ ಸ್ಟ್ರೈಟ್ ಫಾರ್, ಆಫ್ ದ ಸೀರ್ಸ್ ಅಂಡ್ ಪ್ರೊಫೆಟ್ಸ್. ವಾಟ್ ಇಸ್ ದ ಮೀನಿಂಗ್? ಸೀರ್ಸ್, ಸನ್ಯಾಸಿಗಳು, ಮುನಿಗಳು, ಸನ್ಯಾಸಿಗಳು ಮತ್ತು ಮುನಿಗಳು. ನಾವೇನು ಫಾದರ್ಸ್ ಅಂತ ಕರಿತೀವಿ ಕ್ರೈಸ್ತ ಧರ್ಮದಲ್ಲಿ, ಆ ರೀತಿಯಾಗಿ ಅಂದರೆ ತ್ರಿಕಾಲ ಜ್ಞಾನಿಗಳು ಅಂತ ಕರಿತೀವಿ. ಸೀರ್ಸ್ ಅಂದರೆ ತ್ರಿಕಾಲ ಜ್ಞಾನಿಗಳು. ಪ್ರೊಫೆಟ್ಸ್ ಅಂತಂದರೆ ಈಗಾಗಲೇ ಹೇಳಿದಾಗೆ ಪ್ರವಾದಿಗಳು. ಪ್ರೊಫೆಟ್ಸ್ ಅಂದ್ರೇನು? ಪ್ರವಾದಿಗಳು. ದಟ್ ಹೇವ್ಡ್ ದ ಸ್ಟ್ರೈಟ್ ಪಾತ್, ನೇರವಾದ ಪಥದಲ್ಲಿ ಅವರು ಕೆತ್ತಿಸಿದ್ದಾರೆ. ಅವುಗಳ ಬಗ್ಗೆ ಹೇವ್ಡ್, ಕೆತ್ತಿಸಿದ, ಸ್ಟ್ರೈಟ್ ಪಾಟ್, ನೇರವಾಗಿ. ಫಾರ್ ದ ಮೆನ್ ದಟ್ ಪಿಲಿಗ್ರಿಮ್ಸ್ ಅಲೋ, ಫಾರ್ ದ ಮ್ಯಾನ್, ಆ ಮನುಷ್ಯ, ದಟ್, ಅದು, ಪಿಲಿಗ್ರಿಮ್ಸ್ ಅಲೋ, ಅಲೋಮ್ ಅಂದರೆ ಒಂಟಿಯಾಗಿ ಯಾತ್ರೆಗಳನ್ನಾಗಿ ಮಾಡಿದೆ, ಒಂಟಿ ಯಾತ್ರೆಗಳನ್ನಾಗಿ ಮಾಡಿದೆ ನಮ್ಮನ್ನು. ಅವ್ರ ಬಗ್ಗೆ ನಾನು ಆಡಲ? ಆ ಪ್ರವಾದಿಗಳ ಬಗ್ಗೆ ನಾನು ಆಡಲ? ಪ್ರವಾದಿಗಳು ಟೀಚಿಂಗ್ ಮೆನಿ ಇಶ್ಯೂಸ್, ಇನ್ ರಿಲಿಜಿಯಸ್ ಇಶ್ಯೂಸ್, ಇನ್ ಸ್ಟ್ರೈಟ್ ಫಾರ್
ಫಾರ್ ದ ಮ್ಯಾನ್ ದಟ್ ಪಿಲಿಗ್ರಿಮ್ ಈಸ್ ಅಲೌಡ್. ಆ ಒಂಟಿ ಯಾತ್ರೆಗಳ ಬಗ್ಗೆ ನಾನು ಆಡಲ್ಲ. ಸೆಡ್ ದ ಮದರ್, ಹೇಳ್ತಾಯಿ, ಇನ್ ಇಂಡಿಗೆನೆಂಟ್ ವರ್ಡ್ಸ್, ಹೇಳ್ತಾಯಿ ಮದರ್, ತಾಯಿ ಇನ್ ಇಂಡಿಗೆನೆಂಟ್. ವಾಟ್ ಇಸ್ ದಿ ಮೀನಿಂಗ್ ಇಂಡಿಗೆನೆಂಟ್? ವೃದ್ಧನಾದ, ವೃದ್ಧನಾದ ಪದಗಳಿಂದ ಹೇಳ್ತದೆ. ಹೇಳ್ತಾಯಿ ವೃದ್ಧನಾದ ಒಂದು ಅಂಶಗಳನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಅಷ್ಟು ಬೇಸರದಿಂದ ಆ ಪದಗಳಿಂದ, ಅಷ್ಟು ಬೇಸರ ಇಲ್ಲಿ ಕಂಡು ಬರ್ತಾ ಇದೆ. ಸೊ that beat into my ears like gong, that beat, ಅದು ನನಗೆ ಬಂದು ಇಲ್ಲಿ ಹೊಡಿತಾ ಇದೆ. ಬೀಟ್ ಅಂದ್ರೆ ಹೊಡೆತ. ಇಂಟು ಮೈ ಏರ್, ನನ್ನ ಕಿವಿಗೆ ಬಂದು. ಹೇಗೆ ಅಂದ್ರೆ ನನ್ನ ಕಿವಿಗೆ ಬಂದು ಅದು ಹೊಡಿತಾ ಇದೆ, ಬಡಿತಾ ಇದೆ. ಲೈಕ್ ಗಾಂಗ್, ಲೈಕ್ ಗಾಂಗ್. ನೋಡಿದ್ರು ಫಿಗರ್ ಆಫ್ ಸ್ಪೀಚ್ ಇಸ್ ಸಿಮಿಲಿ ಯೂಸ್ಡ್, ಸಿಮಿಲಿ. ಲೈಕ್ ಗಾಂಗ್, ಗಾಂಗ್ ಅಂದ್ರೆ ಇಟ್ ಮೀನ್ಸ್ ಒಂದು ರೀತಿಯ ಜಾಗಟೆ, ಒಂದು ರೀತಿ ಕಂಸಾಳೆ ಎಂದು ಶಬ್ದ ಬರ್ತಾ, ಆ ಜಾಗಟೆ ರೀತಿಯಲ್ಲಿ ಠಣ್ ಠಣ್ ಅಂತ ಬಂದು ನನ್ನ ಕಿವಿಗೆ ಬಡಿತಾ ಇದೆ. ನಾನು ಏನಂತ ಆಟೆ ನಮ್ಮ ಭೂಮಿ ತಾಯಿ ಬಗ್ಗೆ. ಗಾಂಗ್ ಅಂದರೆ ಶಬ್ದ, ಶಬ್ದ ಹೇಳಿದ್ರೆ ಕಂಸಾಳೆ ಅಥವಾ ಜಾಗಟಿ ಹೊಡಿತಾವಲ್ಲ ಟಣ್ ಟಣ್ ಅಂತ ಆ ಶಬ್ದ. ದಟ್ ಫ್ಲೌ ಅಬೌಟ್ ಮೀ ಎ ಬ್ಯೂಟಿಫುಲ್ ಥಿಂಗ್. ದಟ್ ಫ್ಲೌ ಅಬೌಟ್ ಮೀ, ಫ್ಲೌ ಅಂದರೆ ಮೀನ್ಸ್ ಹಾರಾಡು. ಹಾರಾಡಿದ ಅಬೌಟ್, ನನ್ನ ಮೇಲೆ ಹಾರಾಡ್ತಾ ಇದೆ, ನನ್ನ ಮೇಲೆಲ್ಲ ನೀವು ಹಾರಾಡ್ತಾ ಇದ್ದೀರಿ. ಎ ಬ್ಯೂಟಿಫುಲ್ ಥಿಂಗ್, ಒಬ್ಬರಿಗೆ ಕರುಣೆ ಇಲ್ಲ ಆ ವಿಷಯದ ಬಗ್ಗೆ. ಅಬೌಟ್ ಮೀ, ಕರುಣೆ. ಎ ಬ್ಯೂಟಿಫುಲ್ ಥಿಂಗ್, ಅದೊಂದು ಕರುಣಾ ಥಿಂಗ್, ಕರುಣೆ ಇರುವಂಥ ಒಂದು ಘಟನೆ. ಲೈಕ್ ಗ್ರೇಟ್ ವೈಟ್ ಬರ್ಡ್ಸ್, ಯಾವ ರೀತಿ ಅಂದರೆ ಲೈಕ್ ಆ ಥರ. ಎಸ್, ದಿಸ್ ಒನ್ ಆಲ್ಸೋ ದ ಫಿಗರ್ ಆಫ್ ಸ್ಪೀಚ್ ಇಸ್ ಸಿಮಿಲಿ. ಲೈಕ್ ಗ್ರೇಟ್ ವೈಟ್ ಬರ್ಡ್ಸ್, ವೈಟ್ ಬರ್ಡ್ಸ್ ಇಟ್ ಮೀನ್ಸ್ ಬಿಳಿ ಪಕ್ಷಿಗಳು. ಆ ಒಂದು ಪ್ರಸಿದ್ಧವಾದ ಆ ಬಿಳಿ ಪಕ್ಷಿಗಳಿದ್ದಾಗೆ ಆ ರೀತಿ ನನಗೆ ಕರುಣೆ ತುಂಬಿದ ಒಂದು ಅಂಶವನ್ನು, ಸಂಗತಿಯನ್ನು ಇಲ್ಲಿ ನನಗೆ ಹಾರ ಮೇಲೆ ಅಂದರೆ ವಿಮಾನಗಳು ಹಾರಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ನಾನು ಆಡಲ್ಲ, ನಾನು ಅದ್ರ ಬಗ್ಗೆ ನಾನು ಆಡುವನ್ನು ಹೇಳಿಲ್ಲ ಅಂತ ಇಲ್ಲಿ ಸ್ಪೀಕರ್ ಟೋಲ್ಡ್ ಅಬೌಟ್ ಅವರ್ ಮದರ್ಲ್ಯಾಂಡ್. ಇದ್ರ ಬಗ್ಗೆ ನಾನು ಆಡಲ್ಲ. ಎಸ್, ಇನ್ ದ ಫಸ್ಟ್ ಪಿಕ್ಚರ್ ಸೀಸ್ ಪ್ರೊಫೆಟ್ಸ್, ಪ್ರವಾದಿಗಳು. ದ ಫಸ್ಟ್ ಪಿಕ್ಚರ್ ಶೋಸ್ prophets in the world. So prophets are teaching some religious events and valuable beings. In the second picture, yes, second picture shows pilgrims, ಯಾತ್ರಿಗಳು. ಒಂದು ಚಿತ್ರ, ಯಾತ್ರೆಗಳು. ನಾವು ಒಂದೊಂದು ದೇಶಕ್ಕೆ ಯಾತ್ರೆ ಹೋಗ್ತೀವಿ, ಮೆಕ್ಕ ಯಾತ್ರೆ ಮಾಡ್ತೀವಿ, ಹಜ್ ಯಾತ್ರೆ ಮಾಡ್ತೀವಿ, ಹಾಗೆ ಬೇರೆ ಬೇರೆ ಯಾತ್ರೆಗಳನ್ನು ನಾವು ಮಾಡ್ತೀವಿ, ಮಾನಸ ಸರೋವರಕ್ಕೆ ಹೋಗ್ತೀವಿ, ಹೀಗೆ ಹಲವಾರು ದೇವಸ್ಥಾನಗಳಿಗೆ ಯಾತ್ರೆಯನ್ನು ಮಾಡ್ತೀವಿ. ಈ ಥರ ಯಾತ್ರೆಗಳನ್ನು ನಾವು ಮಾಡ್ತೀವಿ. ಸೊ ಇದ್ರ ಬಗ್ಗೆ ನಾನು ಆಡಲ್ಲ, ಈ ಯಾತ್ರೆಗಳ ಬಗ್ಗೆ ಆಡಲ್ಲ, ಎದ್ರ ಬಗ್ಗೆ ನಾನು ಆಡಲಿ ಅಂತಂದೇಳಿ ಇಲ್ಲಿ ವಿ ಕೆ ಗೋಕಾಕ್ ಅಂಶಗಳನ್ನು ಹೇಳ್ಕೊಳ್ತಾ ಇದ್ದಾರೆ. So, totally in this poem, the speaker and motherland told about the negative attitude of people in the world. ಈ ಭೂಮಿ ಮೇಲೆ ಮನುಷ್ಯ ಹೇಗೆ ಋಣಾತ್ಮಕವಾಗಿ ಈ ಭೂಮಿಯನ್ನು ಕೆಟ್ಟದಾಗಿ ಬಳಕೆ ಮಾಡ್ಕೊಳ್ತಾನ ಆ ಅಂಶಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಸೊ we learn good attitudes about our motherland. Very important, my dear students. The next very important questions. The first question is, identify the two speakers in the poem. What does the speaker want to sing about? Identify the two speakers. ಇಲ್ಲಿ ಇಬ್ಬರು ಸ್ಪೀಕರ್ಗಳಿದ್ದಾರೆ, ಅವ್ರನ್ನ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾರೆ. ವಾಟ್ ಡಸ್ ದ ಸ್ಪೀಕರ್ ವಾಂಟ್ ಟು ಸಿಂಗ್ ಅಬೌಟ್? ವಾಟ್ ಡಸ್ ದ ಸ್ಪೀಕರ್ ಏನು ಹೇಳ್ತಿದ್ದಾನೆ ಆ ಸ್ಪೀಕರ್ ವಾಂಟ್ ಬಯಸ್ತಿದ್ದಾರೆ ಸಿಂಗ್ ಅಬೌಟ್, ಅದ್ರ ಬಗ್ಗೆ ಅಂತ ಹೇಳ್ತಾರೆ.
Yes. The two speakers are the poet and Mother India. One is poet, another one is Mother India. ಒಂದು ಕವಿ, ಇನ್ನೊಂದು ನಮ್ಮ ಭೂಮಿ ತಾಯಿ. One of the speakers, the poet wants to sing in praise of Mother India. ಇಲ್ಲಿ ಪೊಯೆಟ್ ಬಯಸ್ತಾ ಇದ್ದಾನೆ, ನಮ್ಮ ಭೂಮಿ ತಾಯಿ ಬಗ್ಗೆ ಹೊಗಳಿಕೆಯ ಆಡಬೇಕು, ಹೊಗಳಿಕೆ ಮೂಲಕ ಆಡುವಂಥ ಬಯಕೆ ಅವನು. ಆದರೆ ಹೊಗಳಿಕೆಗೆ ಯಾವ ಮಾತುಗಳು ಕಂಡು ಬರ್ತದೆ, ಎಲ್ಲ ಹಾಳು ಮಾಡಬೇಕು. The second question, important also in exam purpose, 2 marks question. What are the epics? Why does the poet call the temples as epic in stone? What are the epics? Why does the poet call the temples as epic in stone? ಏನು ಎಪಿಕ್ಸ್ ಅಂದರೆ? ಎಸ್ ಆನ್ಸರ್, ಎಪಿಕ್ ಆರ್ ಲಾಂಗ್ ಪಯಮ್ಸ್ ಆರ್ ಸ್ಟೋರೀಸ್, ದೊಡ್ಡ ಪದ್ಯಗಳು ಮತ್ತು ದೊಡ್ಡ ಕಥೆಗಳು. ಅಬೌಟ್ ಹೀರೋಯಿಕ್ ಡೀಡ್ಸ್, ಒಂದು ರೀತಿಯಲ್ಲಿ ಅವು ಹೀರೋಯಿಕ್ ಸಾಧನೆಯ, ಹೀರೋ ಅಂದ್ರೆ ಗೊತ್ತಿದೆ ನಿಮಗೆ, ಮುಖ್ಯವಾದ ವ್ಯಕ್ತಿ, ಡೀಡ್ಸ್ ಆ ಒಂದು ಕೆಲಸದ ಬಗ್ಗೆ ಇರುವಂಥ ಅಂಶಗಳು. ಇನ್ ಇಂಡಿಯಾ most of the ancient temples are very important, built by stones. ಹೆಂಗೆ ನಾವು ಆ ಕಾಲುಗಳಿಂದ ಕಟ್ಟಿದ್ದೀವಿ ಇನ್ ಏನ್ಸಿಯಂಟ್ ಪುರಾತನ ಇತಿಹಾಸ ನೋಡಿದಾಗ, ಕಾರ್ವಿಂಗ್ ಮೆನಿ ಹಿಸ್ಟೋರಿಕಲ್, ಐತಿಹಾಸಿಕ ಕೆಲವಷ್ಟು ಹೇಗೆ ಅವುಗಳನ್ನು ಕಟ್ಟಿದ್ದೀವಿ, ಮೈಥಾಲಜಿಕಲ್ ಸ್ಟೋರೀಸ್ ಆನ್ ದ ವಾಲ್ಸ್, ಹೆಂಗೆ ಆ ಕಲಾ ವೈಭವನ ಕಲಾ ವಾಸ್ತುಶಿಲ್ಪ ನೋಡಿದ್ದೀವಿ, ಆರ್ ಆನ್ ದ ಪಿಲ್ಲರ್ಸ್, ಆ ಕಂಬಗಳನ್ನು. So the poet called the temples are epic in stone. ಅವು ಒಂದು ಮಹಾಗ್ರಂಥಗಳು, ಆ ಕಲ್ಲಿನ ಮಹಾಗ್ರಂಥಗಳು. Third question, what according to the poet is the contribution of the seers and the prophets? Very important this question in the exam purpose. Okay, my dear students. Answer, the contribution of the seers and the prophets according to the poet is that they denounce the world and go for a pilgrimage. According to poet, they denounce of the world, ಈ ಒಂದು ಜಗತ್ತಿನ ಬಗ್ಗೆ, ಗೋ ಫಾರ್ ಎ ಪಿಲಿಗ್ರಿಮೇಜ್, ಹೆಂಗೆ ಜನಗಳು ಆ ಯಾತ್ರೆಗಳನ್ನು ಮಾಡ್ತಾರೆ, ಪಿಲಿಗ್ರಿಮೇಜ್, ಇನ್ ಸರ್ಚ್ ಆಫ್ ಟ್ರೂತ್, ಸತ್ಯದ ಬಗ್ಗೆ. ದೆನ್ ದೇ ಪಿಟ್ ಪೀಪಲ್, ಅದ್ರ ಬಗ್ಗೆ ಇಲ್ಲಿ ಪೀಪಲ್ ಬಗ್ಗೆ ಹೇಳ್ತಾರೆ, ಆನ್ ದ ರೈಟ್ ಪಾತ್, ಸರಿದಾರಿಯಲ್ಲಿ ನಡ್ಕೊಂಡು ಹೋಗುವುದು ಹೇಗೆ ಅನ್ನೋದನ್ನು ಅವರು ಮಾರ್ಗದರ್ಶನ ಮಾಡ್ತಾರೆ. ವಿತ್ ದೇರ್ ಟೀಚಿಂಗ್ ಅಂಡ್ ಪ್ರೀಚಿಂಗ್, ಬೋಧನೆ ಮತ್ತು ಅವರ ಒಂದು ತತ್ವಗಳ ಬೋಧನೆ ಇರ್ಬೋದು, ಅವರ ತತ್ವಗಳ ಉಪದೇಶ ಇರ್ಬೋದು, ಉಪದೇಶ ಆ ಬೋಧನೆಗಳನ್ನು ಅವರು ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಒಂದು ಮೇಜರ್ ಗ್ರಾಮರ್ ಪಾಯಿಂಟ್, 1 marks in your question paper. There are 3 articles in English language. There are 3, a, an and the. Already knew it. Yes, already know. ನಿಮಗೆಲ್ಲ ಗೊತ್ತಾಗಿದೆ ಈಗ. ಓಕೆ, ಆರ್ಟಿಕಲ್ಸ್ ಆರ್ ಯೂಸ್ ಬಿಫೋರ್ ನೌನ್ ಆರ್ ಅಡ್ಜೆಕ್ಟಿವ್. ಅದನ್ನೆಲ್ಲಿ ಮಾಡ್ತೀವಿ ಅಂದರೆ ನೌನಿನ ಮುಂಗಡ ಮತ್ತು ಅಡ್ಜೆಕ್ಟಿವ್ನ ಮುಂಗಡನ ಬಳಕೆಯನ್ನು ಮಾಡ್ಕೊಳ್ತೀವಿ. ದೇರ್ ಆರ್ 2 types ಆಫ್ ಆರ್ಟಿಕಲ್ಸ್, ಡೆಫಿನೆಟ್ ಆರ್ಟಿಕಲ್ಸ್, indefinite articles. Definite articles is the, indefinite articles is a and a. And some examples are, this is a mango, he is a farmer and she is a girl. All are used in a. Is indefinite articles. Okay, my dear, the second one is, okay students, in the second, and how to use an? Yes, vowel sound, very important. This is an apple, he is an MLA and it is an elephant. Yes, it used in the hand, very important vowel sounds, vowel sounds. M is not vowel but vowel sounds here. M is a S. The third one, Kiran is the manager of the Canara Bank at Bidar. It's a perfect. It's called definite articles. Narendra Modi is the present Prime Minister in India. Yes, Pradhana Mantri Bharatada yaru andre Narendra Modi. Yes, my dear students. Very important. Last home assignment. Write down in your notebook. The first one is, what is the picture of India that you get in stanza 1 of the poem? ಏನು ಪಿಕ್ಚರ್ ತೋರಿಸುತ್ತೆ ಭಾರತದ ಬಗ್ಗೆ ಫಸ್ಟ್ ಸ್ಟ್ಯಾಂಜದಲ್ಲಿ ಬರೀರಿ. ಸೆಕೆಂಡ್ ಒನ್, ಹೌ ಡಸ್ ದ poet describe
the motherland's anger. Name the figure of speech used in second stanza. Second stanza ಯೂಸ್ ಮಾಡಿರುವಂತ ಒಂದು ಅಲಂಕಾರವನ್ನ ಫಿಗರ್ ಆಫ್ ಸ್ಪೀಚ್ ಅನ್ನ ಬರೆಯಿರಿ. ಥರ್ಡ್ ಒನ್ ವೆರಿ ಇಂಪಾರ್ಟೆಂಟ್, ರೈಟ್ ಸಮ್ ಸೆಂಟೆನ್ಸ್ ವಿತ್ ಆರ್ಟಿಕಲ್ಸ್. ಕೆಲವು ವಾಕ್ಯಗಳನ್ನು ಬರೆಯಿರಿ, ಅದ್ರ ಜೊತೆಗೆ ಆರ್ಟಿಕಲ್ಸ್ ಕೂಡ ಇರಬೇಕು. ವೆರಿ ಇಂಪಾರ್ಟೆಂಟ್, ಆರ್ಟಿಕಲ್ಸ್ ಅವುಗಳು ಕೂಡ ಇರಬೇಕು. ಹೆಂಗೆ ನಾನು ಎ, ಆನ್ ಅಂಡ್ ದಿ ಆ ಮೂರು ಬರುವ ಹಾಗೆ ಕೆಲವು ಸೆಂಟೆನ್ಸ್ಗಳನ್ನು ಇನ್ ಯುವರ್ ನೋಟ್ಬುಕ್ ಆಲ್ರೆಡಿ ಹಿಯರ್ ಯು ಡನ್ ಇಟ್, ಯು ರೈಟ್ ಇಟ್. ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ I will continue in this point. Okay, once again my dear students, thank you one and all.